ಗಾಂಧಿನಗರಕ್ಕೆ ಯಾವ ಅಭಿವೃದ್ಧಿ ಬಗ್ಗೆ ನೀವು ಕೇಳ್ತೀರೋ, ಎಷ್ಟು ಅಮೌಂಟ್ ನೀವು ಕೇಳ್ತೀರೋ ಗಾಂಧಿನಗರಕ್ಕೆ ಅಷ್ಟನ್ನು ಕೊಡೋದಕ್ಕೆ ನಾನು ಸಿದ್ಧವಾಗಿದ್ದೀನಿ. ಎಲ್ಲ ಮಾಡಿಕೊಡ್ತೀವಿ. ಅದನ್ನು ಅಗಲೀಕರಣ ಮಾಡೋಣ, ಚೆನ್ನಾಗಿ ಮಾಡೋಣ. ಇನ್ನು ನಮ್ಮ ಗಾಂಧಿನಗರಕ್ಕೆ ಯಾವ ಅಭಿವೃದ್ಧಿ ಬಗ್ಗೆ ನೀವು ಕೇಳ್ತೀರೋ, ಎಷ್ಟು ಅಮೌಂಟ್ ನೀವು ಕೇಳ್ತೀರೋ ಗಾಂಧಿನಗರಕ್ಕೆ ಅಷ್ಟನ್ನು ಕೊಡೋದಕ್ಕೆ ನಾನು ಸಿದ್ಧವಾಗಿದ್ದೀನಿ. ಎಷ್ಟು ಅಭಿವೃದ್ಧಿ ಕೇಳ್ತೀರೋ ಅಷ್ಟನ್ನು ಕೊಡೋಕ್ಕೆ ಸಿದ್ಧವಾಗಿದ್ದೀನಿ. ಬರೋ ತಿಂಗಳ ಹಿಂದಿನವರೆಗೆ ನೀವು ಕೇಳಿದ್ದಷ್ಟು ದುಡ್ಡು ಕೊಡೋದಕ್ಕೆ ನಾನು ಸಿದ್ಧ ಇದ್ದೀನಿ. ಈ ಡೆವಲಪ್ಮೆಂಟ್ಗೋಸ್ಕರ ಗಾಂಧಿನಗರ ಮೋಡಿಗಳಾಗ್ಬೋದು, ಗಾಂಧಿನಗರ ರಾಜಕಾಲುವೆ ಆಗ್ಬೋದು, ಗಾಂಧಿನಗರದ ರೋಡು, ರಾಜಕಾಲುವೆ, ಕೆರೆ ಏನಿದೆ ಎಲ್ಲದಕ್ಕೂ ಕೊಡೋದಕ್ಕೆ ನಾವು ಸಿದ್ಧವಾಗಿದ್ದೀವಿ. ನೀವು 1 ಕೋಟಿ ಅಲ್ಲ, 2 ಕೋಟಿ ಅಲ್ಲ, 5 ಕೋಟಿ ಕೇಳಿ ಕೊಡೋದಕ್ಕೆ ಸಿದ್ಧವಾಗಿದ್ದೀವಿ. ನಮ್ಮ ಸರ್ಕಾರದಲ್ಲಿ ಯಾವುದೇ ಕೊರತೆ ಇಲ್ಲ. ಇವತ್ತು ನಮ್ಮ ಎಡಬಲಿ ಮಂಜುನಾಥ್ ಸರ್ ಇವತ್ತು ಸಾಕ್ಷಿ. ಎಷ್ಟು ಸರ್ ಕೆಲಸ ನಡೀತದೆ ಇವಾಗ PWD ರೋಡ್ಸು, RDPR ರೋಡ್ಸು 200 ಕೋಟಿ. ಇನ್ನೊಂದು 6 ತಿಂಗಳು 3 ತಿಂಗಳು ಹೋದ್ರೆ ರೋಡ್ಗಳೇ ಇರೋದಿಲ್ಲ ನಮ್ಮಲ್ಲಿ. ಎಲ್ಲ ಕಂಪ್ಲೀಟ್ ಮಾಡಿ ಎಲ್ಲ ಒಂದು 5% 10% ಇರ್ಬೋದು, 5-10% ಇರ್ಬೋದು, ಮಿಕ್ಕಿದೆಲ್ಲ ಕಂಪ್ಲೀಟ್ ಆಗಿ ಹೋಗ್ಬಿಡ್ತಾರೆ. ಇವತ್ತು ಟೌನಲ್ಲಿ ಪ್ರತಿಯೊಂದು ವಾರ್ಡಲ್ಲಿನೂ ನಾವು ಮಾಡ್ತಾ ಇದ್ವಿ. ಇವತ್ತು ಅನ್ಕೋಬಹುದು, ಯಾರೋ ಗೊತ್ತಿರ್ಬೋದು, ಮಕ್ಕಳು ಗೊತ್ತಿಲ್ಲ ಇರ್ಬೋದು. LHL ಹೋದ್ರೆ ವಿಧಾನಸೌಧದಲ್ಲಿ ಹೋದ್ರೆ ವಿಧಾನಸೌಧದಲ್ಲಿ ಲೈಬ್ರರಿ. ಆ ಲೈಬ್ರರಿನಲ್ಲಿ ಟೀಚರ್ ಬುಕ್ಕು ಸಿಗುತ್ತೆ, ನಂಗೆ ಮುನಿಯಪ್ಪನವ್ರದ್ದು ಸಿಗುತ್ತೆ, ME ಕೃಷ್ಣಪ್ಪನವ್ರದ್ದು, ME ವೆಂಕಟಪ್ಪನವ್ರದ್ದು, ಬೀರೇಗೌಡರದು, JM ರೆಡ್ಡಿಯವ್ರದ್ದು ಎಲ್ಲದೂ ಬುಕ್ ಸಿಗುತ್ತೆ. ಈ ಕೋಲಾರನ ಎಲ್ಲದೂ ಬುಕ್ಗಳು ಸಿಗ್ತವೆ. ಅಲ್ಲಿ ಓದಿದಾಗ ನಮ್ಮ ಮುಂದೆ ಸಂತೋಷಕ್ಕೆ ಕಣ್ಣಲ್ಲಿ ನೀರು ಬರುತ್ತೆ. ಜಾಸ್ತಿ ಮಾಡಬೇಕು, ನಾನು ಬಿಲ್ಡಿಂಗ್ ಕಟ್ಕೋಬೇಕು, ಕಾರ್ನರ್ ಸೈಟ್ ಬೇಕು, ಇನ್ನೊಬ್ಬರು ಜಮೀನು ಆಕ್ಯುಪೈ ಮಾಡಬೇಕು, ರಾಜಕಾರಣ ಆಕ್ಯುಪೈ ಮಾಡಬೇಕು, ನಮ್ಮ ಕೆರೆ ಅಂಗನವಾಡಿ ಆಕ್ಯುಪೈ ಮಾಡ್ಕೋಬೇಕು. ಜನರಿಗೋಸ್ಕರ ಬದುಕಿದ್ದವ್ರು ಟಿ ಚೆನ್ನೈನವ್ರು ಇದ್ದವರಲ್ಲ. ಮೊನ್ನೆ ಟಿ ಚೆನ್ನೈನವ್ರದ್ದು ನಾನು ಒಂದು ಅವರ ಪುತ್ಥಳಿಯನ್ನು ಮಾಡಿದ್ರು, ಟಿ ಚೆನ್ನೈ ಅನ್ನೋದು. ಅದಕ್ಕೆ ಕೆಲವು ಜನ ವಿರೋಧ ಮಾಡಿದ್ರು. ಅಂದರೆ ಸಿಂಪಲ್ ಆಗಿ ಮಾಡಿಬಿಟ್ಟಿದ್ದಾರೆ ಅಂತ. ನೋಡಪ್ಪ, ನನ್ನ ಕೈ ಅನ್ನೋದು ಇಷ್ಟೇ, ನಾನು ಇಷ್ಟೇ ಮಾಡೋಕ್ಕಾಗ, ನಿಮ್ಗೆ ಇಷ್ಟು ಅಂತಾರೆ, ನೀವು ಮಾಡ್ರಿ. ಯಾರು ಬೇಡ ಅಂತಾರೆ? ಆ ಮಹಾನ್ ಭಾವ ನಮ್ಗೆ ಬೇಡ ಅಂತಾರ? ಇನ್ನೂ ದೊಡ್ಡದಾಗಿ ಮಾಡ್ರಿ, ದೊಡ್ಡದಾಗಿ ಕಾರ್ಯಕ್ರಮ ಮಾಡಿರಿ. ನನ್ನ ಕೈಯಲ್ಲಿ ನಾನು ಮಾಡಿದ್ದೀನಿ ಖಂಡಿತವಾಗ್ಲೂ. ಆಮೇಲೆ ಈ ಬ್ರಿಡ್ಜನ್ನ